ಹಿಂದೆ ನಮ್ಮ ಗುಪ್ತರ ಕಾಲ ಇರ್ಬೋದು, ಚಾಲುಕ್ಯರ ಕಾಲದಲ್ಲಿ ಇರ್ಬೋದು, ಅವರೆಲ್ಲರೂ ಕೂಡ ಹೆಚ್ಚು ಪ್ರಾಮುಖ್ಯತೆ ಈ ಅಶ್ವಮೇಧ ಯಜ್ಞ ಕೊಡ್ತಾರೆ. ಕುದುರೆ ಅದೇ ಆದಂತ ಸ್ವಾತಂತ್ರ್ಯ ಇರುವಂತದ್ದು ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಯಾರಾದ್ರೂ ರಾಜ್ಯದಲ್ಲಿ ನಿಲ್ಸಿದ್ರೆ ಅಲ್ಲಿ ಹೋಗ್ಬಿಟ್ಟು ಯುದ್ಧ ಮಾಡೋದು, ಸಹಜವಾಗಿ ಅದರ ವೆಚ್ಚ ಜಾಸ್ತಿ ಆಗ್ತಾ ಇತ್ತು. ಸೊ ಯಾವ ರೀತಿ ನಮ್ಮ ರಾಜ್ಯದ ವೈಭವ, ನಮ್ಮ ಏನು ಮಿಲಿಟರಿ ಪ್ರದರ್ಶನ ಬೇಕಾಗಿದೆ, ರಾಜ್ಯದ ಧಾರ್ಮಿಕ ವೈಭವ, ಇದೆಲ್ಲಾನು ಕೂಡ ಯಾವ ರೀತಿ ಪ್ರದರ್ಶಿಸಬಹುದು ಅಂತ ಒಂದು ಸಮಯ ಬಂದಿದ್ದ ಸಮಯದಲ್ಲಿ ಇದು ನವರಾತ್ರಿಗೆ ಹೆಚ್ಚು ಒಂದು ಪ್ರೋತ್ಸಾಹವನ್ನು ಕೊಟ್ಟರು. ಇದು ದೊಡ್ಡ ಮಟ್ಟದಲ್ಲಿ ನಮ್ಮ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಆಚರಿಸಲಿಕ್ಕೆ ಅವರು ಶುರು ಮಾಡಿದ್ರು. ಎಲ್ಲ ಮಹಾಮಂಡಲೇಶ್ವರಗಳು, ಶ್ರೀರಂಗಪಟ್ಟಣ ಇರ್ಬೋದು, ಕೀಲದಿ ಇರ್ಬೋದು, ಪೆನ್ನಗೊಂಡ ಇರ್ಬೋದು, ಎಲ್ಲ ಮಹಾಮಂಡಲೇಶ್ವರಗಳು ತಮ್ಮ ಸೇನೆಗಳ ಜೊತೆಗೆ ಹೋಗಿ ವಿಜಯನಗರದಲ್ಲಿ ಅಲ್ಲಿನ ಚಕ್ರವರ್ತಿ ಜೊತೆಗೆ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ರು. ನಂತರ ಇಲ್ಲಿ ಮೈಸೂರು ಸಂಸ್ಥಾನಕ್ಕೆ ಬಂತು. ಆವಾಗ ನಮ್ಮ ರಾಜಧಾನಿ ಶ್ರೀರಂಗಪಟ್ಟಣದಲ್ಲಿತ್ತು. ವಿಜಯನಗರ ಚಕ್ರವರ್ತಿಗಳೇ ನಮಗೆ ಒಂದು ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ಇದೆ, ಶಾಸನ ಇದೆ. ರಾಜ ಒಡೆಯರ್ ಅವರೇ ಇವಾಗ ಮಹಾಮಂಡಲೇಶ್ವರ ಶ್ರೀರಂಗಪಟ್ಟಣದಲ್ಲಿ, ಅಷ್ಟೊತ್ತಿಗೆ ಆಗ ಸಿಂಹಾಸನ ಇತ್ಯಾದಿ ಎಲ್ಲಾನು ಕೂಡ ಶ್ರೀರಂಗಪಟ್ಟಣ ರಕ್ಷಣೆಗಾಗಿ ಅಲ್ಲಿಗಾಗಲೇ ಬಂದಿತ್ತು. ನಾವೇ ಅದನ್ನ ಒಂದು ಮುಂದುವರಿತಾ ಹೋಗಿ 1610ರಿಂದ ನಮ್ಮ ಮನೆಯಲ್ಲೇ ಈ ಆಚರಣೆ ನಡ್ಕೊಂಡು ಬಂದಿದ್ದು. ಕೆಲವು ವರ್ಷ ಹೈದರ್ ಮತ್ತೆ ಟಿಪ್ಪು ಸಮಯದಲ್ಲಿ, ವಿಶೇಷವಾಗಿ ಟಿಪ್ಪು ಸಮಯದಲ್ಲಿ ಬಹಳ ಸಣ್ಣ ಒಂದು ಬರೀ ಮನೆಯಲ್ಲೇ ಅದರ ಒಂದು ಆಚರಣೆ ನಡೀತು. ಅದು ಬಿಟ್ರೆ ಎಲ್ಲ ವರ್ಷನೂ ಕೂಡ ದೊಡ್ಡ ಮಟ್ಟದ, ಹೈದರ್ ಸಮಯದಲ್ಲೂ ಕೂಡ ಒಂದು ಬಹಳ ದೊಡ್ಡ ಒಂದು ಪ್ರದರ್ಶನ ಆಗ್ತಾ ಇತ್ತು.